ಸ್ನೇಹಿತರೆ ನಮಸ್ಕಾರ. ಯೂಶಲಿ ವಿಟಮಿನ್ B12 ಕಮ್ಮಿ ಆಗುತ್ತೆ ಎಲ್ಲ ವೆಜಿಟೇರಿಯನ್ಸ್ಗೂ. ಸೊ ಯಾಕೆ ಅಂತಂದರೆ ನಾವು ಒಂದು ಕೆಟ್ಟ ಅಭ್ಯಾಸ ಅಂದರೆ ಸೊಪ್ಪನ್ನು ನಾವು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ತೀವಿ. ಪ್ರೆಷರ್ ಕುಕ್ಕರಲ್ಲಿ ಬೇಯಿಸುವಾಗ ಅದು ಟೆಂಪ್ರೇಚರು ತುಂಬ ಹೈ ಟೆಂಪ್ರೇಚರ್ಗೆ ಹೋಗುತ್ತೆ. ಹೈ ಪ್ರೆಷರಲ್ಲಿ ಹೈ ಟೆಂಪ್ರೇಚರ್ಗೆ ಹೋಗಿ ಆ ಟೆಂಪ್ರೇಚರ್ಲಿ ಒಂದು ವಿಟಮಿನ್ಸ್ನ ಮಾಲಿಕ್ಯುಲರ್ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ಇವೆಲ್ಲನೂ ಕೂಡ ಟೆಂಪ್ರೇಚರ್ ಸೆನ್ಸಿಟಿವ್ ಇರ್ತವೆ. ಒಂದು ಸರ್ಟನ್ ಡಿಗ್ರಿ ಆಫ್ ಟೆಂಪ್ರೇಚರು ಇರುವಾಗ ಅದು ಒಂದು ಸ್ಟ್ರಕ್ಚರ್ ಮೇಂಟೈನ್ ಆಗುತ್ತೆ. ಅದನ್ನು ಬಿಯಾಂಡ್ ಹೋದಾಗ ಆ ಸ್ಟ್ರಕ್ಚರ್ ಡಿನೇಚರ್ ಆಗುತ್ತೆ. ಸೊ ಈಗ ವಿಟಮಿನ್ ಎ ಇದೆ ಅಂತಂದರೆ ಅದು ಸರ್ಟನ್ ಡಿಗ್ರಿ ಆಫ್ ಟೆಂಪ್ರೇಚರ್ ಇದೆ ಅಂದರೆ ಆ ಟೆಂಪ್ರೇಚರ್ನ ಕ್ರಾಸ್ ಮಾಡಿದ್ಮೇಲೆ ಕ್ಯಾರೆಟ್ ಬೇಸಾಗ ಆ ಒಂದು ವಿಟಮಿನ್ ಏನಿರ್ತಕ್ಕಂಥ ಸ್ಟ್ರಕ್ಚರ್ ಹೋಯಿತು ಅಂತಂದರೆ ದಟ್ ಈಸ್ ನೋ ಲಾಂಗರ್ ವಿಟಮಿನ್ ಎ. ಅದೇ ಥರ ವಿಟಮಿನ್ B12 ಇದೆಲ್ಲನೂ ಅದೇ ಥರನೇ. ಸೊ ನಾವೇನು ಮಾಡ್ತೀವಿ, ಪ್ರೆಷರ್ ಕುಕ್ಕರಲ್ಲಿ ಎಲ್ಲ 5 ನಿಮಿಷಕ್ಕಾಗಲಿ 10 ನಿಮಿಷಕ್ಕಾಗಲಿ ಮಾಡ್ತೀವಿ. ಸೊ ಅದು ನಮಗೆ ಆಲ್ವೇಸ್ ಡೇಂಜರು. ಮತ್ತು ಅಡುಗೆ ಮಾಡುವಾಗ ಸ್ಲೋ ಕುಕಿಂಗ್ ಈಸ್ ಆಲ್ವೇಸ್ ಹೆಲ್ಪಿಂಗ್ ಅಸ್ ಟು ರಿಟೈನ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದ ಫುಡ್. ಸ್ಲೋ ಕುಕಿಂಗ್ ಅಂದರೆ ಲೋ ಫ್ಲೇಮಲ್ಲಿ ಮಾಡುವಾಗ ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂನೇ ಬೇರೆ, ಟೇಸ್ಟೇ ಬೇರೆ. ಇವಾಗೆಲ್ಲ ಫಾಸ್ಟ್ ಫುಡ್ಡು ಫಾಸ್ಟ್ ಫೇಸಲ್ಲಿ ನಾವೇನು ಮಾಡ್ತೀವಿ, 15 ಮಿನಿಟ್ಸ್ ಅನ್ನ ಆಗಿಬಿಡ್ಲಿ ಅಂತ ಕುಕ್ಕರಲ್ಲಿ ಬೇಯಿಸಿದ್ದು. ನನ್ನ ಒಂದು ಸ್ವಂತ ಸಜೆಷನ್ ಏನಂದರೆ, ಒಪಿನಿಯನ್ನು, ದಯವಿಟ್ಟು ಕುಕ್ಕರಲ್ಲಿ ಮಾಡ್ತಕ್ಕಂಥ ಅಡುಗೆಗಳನ್ನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ತಾ ಬನ್ನಿ. ಅನಿವಾರ್ಯದಿಂದ ಯಾವುದು ಕೆಲವು ಈವನ್ ಪ್ರೋಟೀನ್ಗಳು ಕೂಡ ಕುಕ್ಕರಲ್ಲಿ ಬೇಯಿಸೋದು ಅವಾಯ್ಡ್ ಮಾಡಬೇಕು. ಅನಿವಾರ್ಯ ಅಂತಂದರೆ ಬೇಳೆಗಳು ಮಾತ್ರ ಸ್ವಲ್ಪ ಬೇಯಿಸ್ಕೊಳ್ಳಿ, ಸೊಪ್ಪನ್ನು ಅದರಲ್ಲಿ ಅವಾಯ್ಡ್ ಮಾಡಿ, ಮತ್ತು ಅನ್ನನ ಅವಾಯ್ಡ್ ಮಾಡಿ. ಯಾಕಂದರೆ ಅನ್ನ ಮಾಡುವಾಗ ನಾವು ಅದರಲ್ಲಿ ನ್ಯಾಚುರಲ್ ಆಗಿ ಒಂದು ಅನ್ನ ಮಾಡ್ತಕ್ಕಂಥ ಪ್ರೋಸೆಸ್ ಹೆಂಗಂದರೆ, ನೀರನ್ನು ಜಾಸ್ತಿ ಇಟ್ಬಿಟ್ಟು ಅನ್ನ ಆದಮೇಲೆ ಆ ನೀರನ್ನು ಬಸಿಬೇಕು, ಗಂಜಿನ ಬಸಿಬಿಟ್ಟು ಇನ್ನುಳಿದ್ರೆ ಅನ್ನ ತಿನ್ನಬೇಕು. ಇದು ಬೆಸ್ಟ್ ಪೊಸಿಷನ್. ಯಾಕಂತಂದರೆ ಇರ್ತಕ್ಕಂಥ ಫೈಟೋ ಕೆಮಿಕಲ್ಸ್ ಅದೆಲ್ಲ ವಾಟ್ರಲ್ಲಿ ಗಂಜಿ ಇದಾಗಿ ಹೋಗುತ್ತೆ, ಮತ್ತೊಂಥರ ರಿಫೈನ್ಡ್ ಆಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಹೋಗ್ಬಿಡುತ್ತೆ. ಸೊ ಸ್ಲೋ ಅಬ್ಸರ್ಪ್ಷನ್ ಆಗುತ್ತೆ ನಾವು ತಿನ್ನುವಾಗ ಆ ಥರ ಅನ್ನನ. ಸೊ ನೀಟಾಗಿ ಬ್ಲಡ್ಡಿಗೆ ಸ್ಲೋ ಅಬ್ಸರ್ಪ್ಷನ್ ಆಗ ಗ್ಲೈಸಿಮಿಕ್ ಇಂಡೆಕ್ಸ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಬೆಟರ್ ಆಗ್ತಾ ಹೋಗುತ್ತೆ. ಈ ಥರ ನಾವು ಮಾಡಬೇಕು. ಸೊ ಕುಕ್ಕರಲ್ಲಿ ಮಾಡ್ತಕ್ಕಂಥ ಅಡುಗೆನ ಅವಾಯ್ಡ್ ಮಾಡಿ, ಮತ್ತು ಫ್ರಿಜ್ಜಲ್ಲಿ ತಿಂತಕ್ಕಂಥ ಒಂದು ಕಲ್ಚರ್ನು ಕೂಡ ಕಮ್ಮಿ ಮಾಡ್ತಾ ಬನ್ನಿ. ಎಷ್ಟಾಗುತ್ತೆ ಓನ್ಲಿ ಡ್ರೈ ಐಟಮ್ಸ್ ಮಾತ್ರ ಇಟ್ಕೊಳ್ಳಿ. ಲೈಕ್ ಯಾವುದೋ ಬೆಳೆ ಕಾಳು ಅವು ಇದೆ ಅಂದರೆ ಫ್ರಿಜ್ಜಲ್ಲಿ ಸ್ವಲ್ಪ ಲಾಂಗ್ ಟರ್ಮ್ ಮೇಂಟೈನ್ ಮಾಡೋದಕ್ಕೆ. ತರಕಾರಿಗಳು ಅವನ್ನೆಲ್ಲ ಫ್ರೆಶ್ ಆಗಿ ಎಲ್ಲ ಕಡೆ ಸಿಗ್ತವೆ. ಆಲ್ಮೋಸ್ಟ್ 2 ದಿನಕ್ಕೋ 3 ದಿನಕ್ಕೋ ನಾವೇನು ಮಾಡ್ತೀವಿ, ವಾರಕ್ಕೆ ಒಂದ್ಸರಿ ಎಲ್ಲ ತಂದ್ಬಿಟ್ಟು ತುಂಬಿಸ್ಬಿಡ್ತೀವಿ. ನೆಕ್ಸ್ಟ್ ಇವತ್ತು ಭಾನುವಾರ ತುಂಬಿಸಿದ್ರೆ ನೆಕ್ಸ್ಟ್ ಶನಿವಾರವರೆಗೂ ಅವೇ ಯೂಸ್ ಮಾಡ್ತಾ ಇರ್ತೀವಿ. ಅದು ನಮ್ಮ ದೇಹಕ್ಕೆ ಇದು ಇಂಡೈರೆಕ್ಟಾಗಿ ಎಲ್ಲ ಪರಿಣಾಮ ಬೀಳ್ತಾ ಹೋಗುತ್ತೆ. ಇದು ನಮ್ಮ ಹಾಸ್ಪಿಟಲ್ ಫಂಕ್ಷನಲ್ ಮೆಡಿಸಿನ್ ಅಂದರೆ ಫಂಕ್ಷನಲ್ ನಮ್ಮ ದೇಹವನ್ನು ನಮ್ಮ ಆಹಾರ ಮತ್ತು ಜೀವನ ಶೈಲಿನ ಬದಲಾಯಿಸೋ ಮುಖಾಂತರ ನಮ್ಮ ಪೇಯ್ನ್ಗಳನ್ನ, ನಮ್ಮ ಮಂಡಿ ನೋವು, ಸೊಂಟ ನೋವನ್ನು ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ. B12 ಡೆಫಿಷಿಯನ್ಸಿಗೆ ಮುಖ್ಯವಾಗಿ ಸೊಪ್ಪನ್ನು ನೀವು ದಯವಿಟ್ಟು ಕುಕ್ಕರಲ್ಲಿ ಬೇಯಿಸೋದು ಅವಾಯ್ಡ್ ಮಾಡಿ.